ಎಕ್ಸ್‌ಪ್ರೆಸ್@6ಗೆ ಸ್ವಾಗತ. ನಾನು ಸುಷ್ಮಾ. ಮೇಲ್ಮನೆ ಮಲ್ಲಯುದ್ಧದ ಬಳಿಕ ಬಿಜೆಪಿ ಕಾಂಗ್ರೆಸ್ ಮೆಗಾ ರಣತಂತ್ರ. ಧರಣಿಗೆ ಕುಳಿತಿದ್ದ ಶಾಲಾ ಶಿಕ್ಷಕರಿಗೆ ಸರ್ಕಾರ ಕೊಟ್ಟ ಭರವಸೆ ಏನು? ಶೋಭಾ ಕರಂದ್ಲಾಜೆಗೆ ಗ್ರಾಮಸ್ಥರೇ ತರಾಟೆಗೆ ತೆಗೆದುಕೊಂಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ. ಚಿಂತಕರ ಚಾವಡಿಯಲ್ಲಿ ಶುರುವಾದ ಗದ್ದಲದ ಬಳಿಕ ಹೆಚ್ಚಿದ ತೆರೆಮರೆ ರಾಜಕೀಯ. ಸಭಾಪತಿಯನ್ನ ಕೆಳಗಿಳಿಸೋಕೆ ಬಿಜೆಪಿ ಮಾಡ್ತಿರೋ ಪ್ಲಾನ್ ಏನು? ಸಭಾಪತಿ ರಾಜೀನಾಮೆ ನೀಡದಂತೆ ಕಾಂಗ್ರೆಸ್ನವರು ಮಾಡ್ತಿರೋ ಕಸರತ್ತು ಏನು? ಇಂಥ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಪರಿಷತ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲೇ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿಯನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಹೀಗಾಗಿ ಹೊಸ ನೋಟಿಸ್ ಕೊಟ್ಟು ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡಿಸಬೇಕಾ? ರಾಜ್ಯಪಾಲರಿಂದಲೇ ಸದನ ನಡೆಸಲು ಸೂಚನೆ ಸಿಗಬಹುದಾ? ಅಥವಾ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಕೆಳಗಿಳಿಸಲು ಬಿಜೆಪಿ ಸಿದ್ಧತೆ ನಡೆಸಿದೆ. ಕಾನೂನು ಸಚಿವರು ಮತ್ತು ತಜ್ಞರ ಜೊತೆಗೆ ಸಿಎಂ ಬಿಎಸ್ವೈ ಚರ್ಚೆ ನಡೆಸಿದ್ದು, ಸಭಾಪತಿ ವಿರುದ್ಧದ ಅವಿಶ್ವಾಸ ನಿರ್ಣಯ ಚರ್ಚಿಸಿ ಅವರನ್ನ ಕೆಳಗಿಳಿಸಲು ರಣತಂತ್ರ ರೂಪಿಸುತ್ತಿದ್ದಾರೆ ಎನ್ನಲಾಗಿದೆ. ಹಳೆ ನೋಟಿಸ್ ಆಧಾರದಲ್ಲೇ ಅವಿಶ್ವಾಸ ನಿರ್ಣಯ ಚರ್ಚೆಗೆ ಬರುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಹೀಗಾಗಿ ಹೊಸ ನೋಟಿಸ್ ಕೊಟ್ಟು ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡಿಸಬೇಕಾ? ಒಂದು ವೇಳೆ ಹೊಸ ನೋಟಿಸ್ ಕೊಡುವುದಿದ್ದರೆ 14 ದಿನ ಕಾಯಬೇಕಾಗುತ್ತದೆ. ರಾಜ್ಯಪಾಲರಿಂದಲೇ ಸದನ ನಡೆಸಲು ಸೂಚನೆ ಸಿಗಬಹುದಾ? ಅಥವಾ ಇಲ್ಲದಿದ್ದರೆ ಸಂಪುಟದಲ್ಲಿ ನಿರ್ಣಯಿಸಿ 1 ದಿನದ ಅಧಿವೇಶನ ಕರೆಯಬೇಕಾ ಅನ್ನೋದು ಮತ್ತೆ ಸದನ ಕರೆದು ಅವಿಶ್ವಾಸ ನಿರ್ಣಯ ಕೈಗೆತ್ತಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಲು ಸಿಎಂ ಚಿಂತನೆ ನಡೆಸಿದ್ದಾರೆ. ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸದನದಲ್ಲಿ ಆದ ಗದ್ದಲದ ಬಳಿಕ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಇಂಗಿತವನ್ನ ಸಭಾಪತಿ ಕೆ ಪ್ರತಾಪ ಚಂದ್ರ ಶೆಟ್ಟಿ ವ್ಯಕ್ತಪಡಿಸಿದ್ದಾರೆ. ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಎದುರು 2 ಬಾರಿ ರಾಜೀನಾಮೆ ನೀಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈಗಲೂ ರಾಜ್ಯಪಾಲರ ಸಂದೇಶದ ನಿರೀಕ್ಷೆಯಲ್ಲಿ ಸಭಾಪತಿ ಇದ್ದು, ಕಲಾಪ ಮುಂದುವರಿಕೆಗೆ ಸಂದೇಶ ಬಂದರೆ ರಾಜೀನಾಮೆ ನೀಡುವುದಾಗಿ ಪ್ರತಾಪ್ ಚಂದ್ರ ಶೆಟ್ಟಿ ಹೇಳಿದ್ದಾರೆ. ಆದರೆ ರಾಜೀನಾಮೆ ನಿರ್ಧಾರಕ್ಕೆ ಬರುವುದು ಬೇಡ, ಬಿಜೆಪಿ ಬೇಕಿದ್ದರೆ ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರಂತೆ. ಬಿಜೆಪಿಯನ್ನು ಹೋರಾಟ ಮಾಡುತ್ತೋ ನಾವು ಅದನ್ನೇ ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಪರಿಷತ್ ಸಭಾಪತಿ ಸ್ಥಾನಕ್ಕೆ ಕಾನೂನು ಹೋರಾಟದಲ್ಲಿ ಬಿಜೆಪಿಯಂತೆಯೇ ಕಾಂಗ್ರೆಸ್ ಕೂಡ ಕಾನೂನು ಹೋರಾಟಕ್ಕೆ ಸನ್ನದ್ಧವಾಗಿದೆ. ನೇರವಾಗಿ ಸೆಡ್ ಹೊಡೆಯಲು ಸಿದ್ಧವೆಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಬಿಜೆಪಿ ಕಾನೂನು ಹೋರಾಟ ಮಾಡಲಿದ್ದು, ನಾವು ಕೂಡ ಕಾನೂನು ಹೋರಾಟಕ್ಕೆ ಸಿದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ ನೀಡಲು ಕಾಂಗ್ರೆಸ್ ಬಿಡಲ್ಲ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ರೇಣುಕಾಚಾರ್ಯ, ಪರಿಷತ್ ಗಲಾಟೆಯಲ್ಲಿ ಸಭಾಪತಿ ಬಲಿಪಶು ಆದ್ರು. ಬಿಹಾರ, ಉತ್ತರ ಪ್ರದೇಶದಲ್ಲೂ ಗೂಂಡಾ ವರ್ತನೆ ನಡೆದಿತ್ತು. ಕಾಂಗ್ರೆಸ್ ಆಡಳಿತವಿದ್ದ ಕಡೆ ಗೂಂಡಾ ರಾಜ್ ಇತ್ತು. ಹೀಗಾಗಿ ಕಾಂಗ್ರೆಸ್ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು. ಸಭಾಪತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿತ್ತು. ಸಭಾಪತಿ ಬರುವುದಿಲ್ಲ ಎಂದು ಉಪಸಭಾಪತಿ ಕೂತಿದ್ರು. ಆದರೆ ಕಾಂಗ್ರೆಸ್ನವರು ಉಪಸಭಾಪತಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಿಡಿಕಾರಿದ್ರು. ವಿಧಾನ ಪರಿಷತ್ತೇ ಬೇಡ ಪರಿಷತ್ ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡನೆಗೆ ಜೆಡಿಎಸ್ ಬೆಂಬಲ ನೀಡುವ ಬಗ್ಗೆ ದಳಪತಿಗಳ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಗುಡುಗಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಮಗು ಜೆಡಿಎಸ್. ಆ ಪಕ್ಷ ಮಿಠಾಯಿ ತೋರಿಸಿದವರ ಕಡೆ ಹೋಗುತ್ತೆ, ಪಾಪ ಅವ್ರ ಬಗ್ಗೆ ಏನ್ ಮಾತಾಡೋದ್ ಬಿಡಿ ಅಂತ ಲೇವಡಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ವಿಶ್ವನಾಥ್, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ದೊಡ್ಡವರೇ ನಿನ್ನೆ ಆ ಗೌರವವನ್ನ ಕೊಚ್ಚಿ ಹಾಕಿದ್ರು ಅಂತ ಪರಿಷತ್ ಫೈಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವು ರೈತರ ಪರ ನಿಲುವು ತೆಗೆದುಕೊಂಡಿದ್ದಕ್ಕೆ ಗಲಾಟೆ ಮಾಡಿ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೆಟ್ಟದಾಗಿ ಬಿಂಬಿಸಲಾಗಿದೆ ಅಂತ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಹರಿಪ್ರಸಾದ್, ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಸೇರಿಕೊಂಡು ಮಾಡಿದ ಪ್ಲಾನ್ ಇದಾಗಿದ್ದು, ಬಿಜೆಪಿಯವರು ಸಂವಿಧಾನ ವಿರೋಧವಾಗಿ ನಡೆದುಕೊಂಡರು. ನಾರಾಯಣಸ್ವಾಮಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ. ನಿನ್ನೆ ನಡೆದ ಘಟನೆಯಲ್ಲಿ ನಾರಾಯಣಸ್ವಾಮಿ ಪರ ನಾವು ಇದ್ದೇವೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಬಿಜೆಪಿಗೆ ಯಾರು ಕೂಡ ಅನಿವಾರ್ಯ ಅಲ್ಲ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ಸಂಖ್ಯಾಬಲದ ಆಧಾರದ ಮೇಲೆ ಬಿಜೆಪಿ ಸರ್ಕಾರ ಬಂದಿದೆ. ಬಿಜೆಪಿಗೆ ಯಾರು ಅನಿವಾರ್ಯ ಅನ್ನೋದು ನನಗೆ ಗೊತ್ತಿಲ್ಲ. ಸಭಾಪತಿ ಮೇಲೆ ಅವಿಶ್ವಾಸಕ್ಕೆ ನಾವು ಜೆಡಿಎಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿಲ್ಲ. ಆದರೆ ಜೆಡಿಎಸ್ನವರು ಬಹಿರಂಗವಾಗಿ ಬೆಂಬಲ ನೀಡಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿದರು.
ಪರಿಷತ್ನಲ್ಲಿ ನಿನ್ನೆ ನಡೆದ ಘಟನೆ ತಲೆ ತಗ್ಗಿಸುವ ವಿಚಾರವಾಗಿದ್ದು, ರಾಜಕಾರಣಿಗಳಿಗೆ 1% ಆದ್ರೂ ಮರ್ಯಾದೆ ಇತ್ತು. ಈಗ ಅದು ಹಾಳಾಗಿದೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸೋಮಶೇಖರ್, ಉಪಸಭಾಪತಿಯನ್ನು ಕುರ್ಚಿಯಿಂದ ಎಳೆದಾಡಿದ್ದಾರೆ. ಇದು ಕಾಂಗ್ರೆಸ್ನ ಗೂಂಡಾಗಿರಿ ವರ್ತನೆ ತೋರಿಸುತ್ತದೆ. ಕಾಂಗ್ರೆಸ್ ನಾಯಕರಿಗೆ ಮಾನ ಮರ್ಯಾದೆ ಇದ್ದರೆ ಪರಿಷತ್ನಲ್ಲಿ ನಡೆದ ಘಟನೆಯ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸಿದರು. ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿದೆ ಮಂತ್ರಿ ಸ್ಥಾನಕ್ಕಾಗಿ ಫೈಟ್. ಖಾಸಗಿ ಶಾಲಾ ಶಿಕ್ಷಕರು ಪ್ರತಿಭಟನೆಯನ್ನ ವಾಪಸ್ ಪಡೆದದ್ದು ಯಾಕೆ? ಸ್ಕೂಲ್ ಟೀಚರ್ಸ್ಗೆ ಸರ್ಕಾರ ಕೊಟ್ಟ ಭರವಸೆಯಾದ್ರೂ ಏನು? ಐನಾತಿ ಲೇಡಿ ಕೋಟಿಗಟ್ಟಲೆ ಮಕ್ಮೆಲ್ ಟೋಪಿ ಹಾಕಿದ್ದು ಹೇಗೆ? ಜಾತಿ ಹೆಸರಲ್ಲಿ ತಗಲಾಕೊಂಡಿದ್ದು ಹೇಗೆ ಮಾಜಿ ಕಾರ್ಪೊರೇಟರ್? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಕಬ್ಬಿಣದ ಕಡಲಿಯಂತಾಗಿರುವ ಸಚಿವ ಸಂಪುಟ ವಿಸ್ತರಣೆ ದಿನೇ ದಿನೇ ಕಗ್ಗಂಟಾಗುತ್ತಲೇ ಇದೆ. ಹೀಗಾಗಿ ಸಂಪುಟಕ್ಕೆ ಸೇರಲು ಮತ್ತೆ ಲಾಬಿ ಶುರುವಾಗಿದೆ. ಸಿಎಂ ಮೇಲೆ ಸಚಿವಾಕಾಂಕ್ಷಿಗಳು ಒತ್ತಡ ಹಾಕ್ತಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸಚಿವಾಕಾಂಕ್ಷಿಗಳಾದ ಶಾಸಕರು ಪ್ರತಿನಿತ್ಯ ಸಿಎಂ ಭೇಟಿ ಮಾಡ್ತಿದ್ದಾರೆ. ಇವತ್ತು ಕೂಡ ಎಂಎಲ್ಸಿ ಎಂಟಿಬಿ ನಾಗರಾಜ್, ಆರ್ ಶಂಕರ್ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ವಿವಿಧ ಬೇಡಿಕೆ ಈಡೇರಿಸುವ ಸಲುವಾಗಿ ಖಾಸಗಿ ಶಾಲಾ ಒಕ್ಕೂಟಗಳು ಇಂದು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ವು. ಪ್ರತಿಭಟನೆ ನಡೆಸುತ್ತಿದ್ದ ಖಾಸಗಿ ಶಾಲಾ ಶಿಕ್ಷಕರ ಬಳಿ ತೆರಳಿದ ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು. ಬಳಿಕ 1 ದಿನದ ಮುಷ್ಕರವನ್ನು ವಾಪಸ್ ಪಡೆಯಲಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಹೀಗಾಗಿ ಅವರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹಾರ ಮಾಡುತ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭರವಸೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಬೊಮ್ಮಾಯಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಲವಾರು ಬೇಡಿಕೆಗಳನ್ನ ಇಟ್ಟಿವೆ. ಸಿಎಂ ಬಿಎಸ್ವೈಗೆ ಈ ವಿಚಾರದ ಬಗ್ಗೆ ಮಾಹಿತಿ ನೀಡುತ್ತೇವೆ. ಸಿಎಂ ಹಾಗೂ ಶಿಕ್ಷಣ ಸಚಿವರು ಈ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಬೊಮ್ಮಾಯಿ ಹೇಳಿದರು. ಬೆಂಗಳೂರಲ್ಲಿ ಖತರ್ನಾಕ್ ಲೇಡಿಯೊಬ್ಬಳು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಕಳೆದ 3 ವರ್ಷಗಳಿಂದ ನೂರಾರು ಜನರಿಗೆ ವಂಚನೆ ಮಾಡಿದ್ದು, ಈಗ ಉದ್ಯಮಿಗಳು, ಲಾಯರ್ಸ್, ಡಾಕ್ಟರ್ಸ್ಗಳು ಟಾರ್ಗೆಟ್ ಮಾಡಿ ಉಂಡೆನಾಮ ತಿಕ್ಕಿದ್ದಾರೆ. ರಾಮಮೂರ್ತಿ ನಗರ ನಿವಾಸಿ ಭಗವತಿ ಊಜಾ ಕಿಂಗ್ ಪಿನ್ ಆಗಿದ್ದು, ಬರೋಬ್ಬರಿ 7 ಕೋಟಿಗೂ ಹೆಚ್ಚು ಹಣವನ್ನ ವಂಚಿಸಿದ್ದಾರೆ. ಹೊಸ ಗಾಡಿ ಖರೀದಿಸಲು ಹೋದ್ರೆ ಶೋರೂಮ್ನಿಂದಲೇ ಡೀಲ್ ಕುದುರಿಸಿಕೊಳ್ತಿದ್ದ ಈ ಲೇಡಿ ಶೋರೂಮ್ ಸಿಬ್ಬಂದಿಯಿಂದಲೇ ಕಸ್ಟಮರ್ ಸಂಪರ್ಕಿಸಿ ಗಾಳ ಹಾಕ್ತಿದ್ರು. 28 ಲಕ್ಷದ ಕಾರನ್ನ 12.5 ಲಕ್ಷಕ್ಕೆ ಕೊಡಿಸುವುದಾಗಿ ಆಮಿಷ ಿದ್ದು ಕಡಿಮೆ ಬೆಲೆಗೆ ಗಾಡಿ ಸಿಗುತ್ತೆ ಎಂದು ಹಲವರು ಮೋಸ ಹೋಗಿದ್ದಾರೆ. ಹಣ ಗಳಿಸಲು ವಂಚಕಿ ಭಗವತಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಬಯಲಾಗಿದೆ. ಟ್ರಸ್ಟ್ ಮೂಲಕ ಕಡಿಮೆ ಬೆಲೆಗೆ ಗಾಡಿ ಕೊಡಿಸುವುದಾಗಿ ಬಿಲ್ಡಪ್ ಮಾಡಿದ್ದು ಸ್ಕೀಮ್ ಎಂದು ಲಕ್ಷ ಹಣ ಪೀಕಿದ್ದಾರೆ. 5ರಿಂದ ಹಣ ಸಂಗ್ರಹಿಸಿ ಒಬ್ಬರಿಗೆ ಗಾಡಿ ಕೊಡಿಸುತ್ತಿದ್ದ ವಂಚಕಿ ಕಡಿಮೆ ರೇಟ್ಗೆ ಗಾಡಿ ಪಡೆದ 10 ಜನರನ್ನ ಕರೆತಂದು ಪರಿಚಯಿಸಿದ್ಲು. ಚೈನ್ ಲಿಂಕ್ನಂತೆ ಜಾಲ ವಿಸ್ತರಿಸಿ ಕೋಟಿ ಉಂಡೆನಾಮ ತೆಕ್ಕಿದ್ದಾಳೆ. ಒಬ್ಬರಿಗೆ ಗಾಡಿ ಕೊಟ್ಟಿರುವುದನ್ನ ತೋರಿಸಿ ಹಣ ಪೀಕಿದ್ಲು. ಇನ್ನು ಹೆರಿಗೆ ಮಾಡಿಸಿದ್ದ ಪ್ರತಿಷ್ಠಿತ ಆಸ್ಪತ್ರೆ ವೈದ್ಯನಿಗೆ 40 ಲಕ್ಷ ವಂಚನೆ ಮಾಡಿದ್ದು ಹಣ ಕಳೆದುಕೊಂಡು ಹಲವರು ಪರದಾಡ್ತಿದ್ದಾರೆ. ಬಿಜೆಪಿ ಆಡಳಿತದಿಂದ ನಾವು ಹೊಡೆತಗಳನ್ನೇ ಕಂಡಿದ್ದೇವೆ ಅಂತ ಶಾಸಕ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗುಂಡೂರಾವ್, ಕೇಂದ್ರದ ನಡೆಯಿಂದ ಆರ್ಥಿಕ ವ್ಯವಸ್ಥೆಗೆ ಕುಸಿದು ಬಿತ್ತು. ಮೂರ್ಖತನದ ಆರ್ಥಿಕ ನೀತಿಯಿಂದ ದೇಶಕ್ಕೆ ಸಂಕಷ್ಟ ಎದುರಾಗಿದೆ. ಕೊರೋನಾಗೂ ಮೊದಲೇ ಅರ್ಥವ್ಯವಸ್ಥೆ ಕುಸಿದು ಹೋಗಿತ್ತು. ಕೋವಿಡ್ನಿಂದ ಅದಾನಿ, ಅಂಬಾನಿಯ ಆದಾಯ ಹೆಚ್ಚಾಗಿದೆ. 20 ಲಕ್ಷ ರೂಪಾಯಿ ಕೋಟಿ ಬೋಗಸ್ ಪ್ಯಾಕೇಜ್ ಘೋಷಿಸಿದ್ರು. ಆದ್ರೆ ಈಗ ರಾಜ್ಯ ಸರ್ಕಾರ ಕೂಡ ದಿವ್ಯಾಂಗರು, ವಿಧವೆಯರು, ವೃದ್ಧರಿಗೆ ಪಿಂಚಣಿ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಚುನಾವಣೆಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ್ದ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಂಪಾಪುರ ಅಗ್ರಹಾರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಗಾಯತ್ರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದ್ದು, 2015ರಲ್ಲಿ ಪಕ್ಷೇತರ ಕಾರ್ಪೊರೇಟರ್ ಆಗಿ ಗೆದ್ದಿದ್ದ ಗಾಯತ್ರಿ ಎಸ್ಟಿ ಮಹಿಳಾ ಮೀಸಲಾತಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. ಹೀಗಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇನ್ಸ್ಪೆಕ್ಟರ್ ದೂರಿನ ಬೆನ್ನಲ್ಲೇ ಕೇಸ್ ದಾಖಲಾಗಿದೆ.
ಬಿಜೆಪಿ ಸರ್ಕಾರ ಬಂದ ಬಳಿಕ ತೆರಿಗೆ ಮೇಲೆ ತೆರಿಗೆ ಹಾಕ್ತಿದ್ದಾರೆ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ವಸತಿ, ವಾಣಿಜ್ಯ ಕಟ್ಟಡಗಳಿಗೆ ಹೆಚ್ಚು ತೆರಿಗೆ ವಿಧಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಕಸ ವಿಲೇವಾರಿಗಾಗಿಯೇ ಸರ್ಕಾರ 1,000 ಕೋಟಿ ರೂಪಾಯಿ ಪಾಲು ಮಾಡುತ್ತಿದೆ. ಆದರೂ ಕಸ ಸಂಗ್ರಹ ಕೆಲಸ ಸರಿಯಾಗಿ ಆಗುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಹೊಸ ಮನೆ ಕಟ್ಟುವವರಿಗೆ ತೆರಿಗೆಯನ್ನು ಹೆಚ್ಚು ಮಾಡಿದ್ದಾರೆ. ಪ್ಲಾನ್ ಮಂಜೂರಿಗೆ 3.5 ಲಕ್ಷ ಮಾಡಿದ್ದಾರೆಂದು ಆರೋಪಿಸಿದರು. ಕೆಆರ್ಪುರದ ಹೊರಮಾವಿನಲ್ಲಿಂದು ಹೆಚ್ಚಿನ ವಾಹನ ಸಂಚಾರದಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದನ್ನ ಗಮನಿಸಿದ ಸಚಿವ ಭೈರತಿ ಬಸವರಾಜ್ ಖುದ್ದು ರಸ್ತೆಗಿಳಿದು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಸುಮಾರು 1 ಕಿಲೋಮೀಟರ್ ಉದ್ದದ ಟ್ರಾಫಿಕ್ ಕ್ಲಿಯರ್ ಮಾಡೋ ಮೂಲಕ ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದ್ರು. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಚಂದ್ರಶೇಖರ್ ಇಂಡಿ ವಿರುದ್ಧ ಮುತ್ತಗಿ ಗುಡುಗಿದ್ದು ಯಾಕೆ? ರೇಣುಕಾಚಾರ್ಯಗೂ ಕೋತಿ ಕಾಟ ಕೊಟ್ಟಿದ್ದು ಹೇಗೆ? ವಿಮಾನಯಾನ ಸಂಸ್ಥೆಗಳಲ್ಲಿ ಕನ್ನಡ ಬಳಸಿದ್ದಕ್ಕೆ ಐಎಎಸ್ ಅಧಿಕಾರಿ ಕಿಡಿಕಾರಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ನ ಮುಖ್ಯ ಆರೋಪಿ ಬಸವರಾಜ ಮುತ್ತಗಿ ಕಿಡಿಕಾರಿದ್ದಾನೆ. ತನ್ನ ಹತ್ಯೆಗೆ ಸುಪಾರಿ ನೀಡಿದ್ದಾರೆ ಎನ್ನಲಾದ ವಿಚಾರ ಸಂಬಂಧಿಸಿ ವಿನಯ್ ಕುಲಕರ್ಣಿ ಮಾವ ಚಂದ್ರಶೇಖರ ಇಂಡಿ ವಿರುದ್ಧ ಮುತ್ತಗಿ ಗರಂ ಆಗಿದ್ದಾನೆ. ನನ್ನ ಪಾಲಿಗೆ ಚಂದು ಮಾಮ ಶಕುನಿ ಇದ್ದಂತೆ, ಅವರು ಊಟದಲ್ಲಿ ವಿಷ ಹಾಕಿದ್ರು, ಇನ್ನೂ 3 ಸ್ಪೂನ್ ಹೆಚ್ಚಾಗಿ ತಿನ್ನುತ್ತಿದ್ದೆ. ಆದರೆ ನನ್ನ ಕೊಲೆಗೆ ಸುಪಾರಿ ವಿಷಯ ಜೀರ್ಣಿಸಿಕೊಳ್ಳಲು ಆಗ್ತಿಲ್ಲ ಅಂತ ಬಸವರಾಜ ಮುತ್ತಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ವಿಜಯ್ ಕುಲಕರ್ಣಿಗೆ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು. ಧಾರವಾಡ ಉಪನಗರ ಠಾಣೆಗೆ ಆಗಮಿಸಿದ ವಿಜಯ್ ಎನ್ಕ್ವೈರಿ ಎದುರಿಸಲು ಸಿಬಿಐ ಆಫೀಸರ್ಸ್ ಎದುರು ಹಾಜರಾದರು. ವಿಜಯ್ ಕುಲಕರ್ಣಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿ ಸಹೋದರನಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕಚೇರಿ ಬಳಿ ಕೋತಿ ದಾಳಿಯಿಂದ ಶಾಸಕ ರೇಣುಕಾಚಾರ್ಯ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಹೊನ್ನಾಳಿಯಲ್ಲಿ ಕಳೆದ 1 ತಿಂಗಳಲ್ಲಿ 20ಕ್ಕೂ ಹೆಚ್ಚು ಜನರ ಮೇಲೆ ಕೋತಿ ಅಟ್ಯಾಕ್ ಮಾಡಿದೆ. ಇದೇ ಕೋತಿ ಶಾಸಕ ರೇಣುಕಾಚಾರ್ಯ ಮೇಲೂ ನೆಗೆಯಲು ಮುಂದಾಗಿದೆ. ತಕ್ಷಣ ಎಚ್ಚೆತ್ತ ರೇಣುಕಾಚಾರ್ಯ ಕೋತಿಗೆ ಹೆದರಿ ಓಡ್ ಹೋಗಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಬಾಗಿಲನ್ನು ಹಾಕಿಕೊಂಡಿದ್ದಾರೆ. ಸದ್ಯ ಕೋತಿಯನ್ನು ಸೆರೆ ಹಿಡಿಯಲಾಗಿದೆ. ವಿಮಾನಯಾನ ಸಂಸ್ಥೆಗಳು ಕನ್ನಡದಲ್ಲಿ ಸೇವೆ ನೀಡೋಕೆ ಸಮಸ್ಯೆ ಏನು ಅಂತ ಐಎಎಸ್ ಆಫೀಸರ್ ಬೇಸರ ಹೊರಹಾಕಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸಿದ್ದ ವೇಳೆ ವಿಮಾನಯಾನ ಸಿಬ್ಬಂದಿ ಇಂಗ್ಲಿಷ್, ಹಿಂದಿ, ಮಲಯಾಳಂ ಭಾಷೆ ಬಳಸಿದ್ದಾರೆ. ಇದರಿಂದ ಬೇಸರಗೊಂಡ ಐಎಎಸ್ ಅಧಿಕಾರಿ ಅತೀಕ್ ಟ್ವೀಟ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕನ್ನಡದಲ್ಲಿ ಸೇವೆ ನೀಡುವುದಕ್ಕೆ ಏನ್ ಸಮಸ್ಯೆ ಅಂತ ಮನದಾಳ ಬಿಚ್ಚಿಟ್ಟಿದ್ದಾರೆ. ಲಯನ್ ಸಫಾರಿ ಅಭಿವೃದ್ಧಿಗೆ 12ರಿಂದ 13 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಿದೆ ಅಂತ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಹಣವನ್ನ ಕೇಂದ್ರ, ರಾಜ್ಯ ಸರ್ಕಾರ ನೀಡಲಿದ್ದು ತ್ಯಾವರೆಕೊಪ್ಪವನ್ನ ಉತ್ತಮ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಸಕ್ರೆಬೈಲು ಆನೆ ಶಿಬಿರ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿ ವ್ಯಯಿಸಲಾಗುತ್ತೆ. ಜೊತೆಗೆ 130 ಕೋಟಿ ವೆಚ್ಚದಲ್ಲಿ ಸಾಗರದ ಜೋಗ್ ಫಾಲ್ಸ್ನಲ್ಲಿ ಕೇಬಲ್ ಕಾರ್ ಯೋಜನೆ ಸಿದ್ಧಗೊಳ್ಳಲಿದೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಕಣ್ವ ಸೌಹಾರ್ದ ಸಹಕಾರ ಬ್ಯಾಂಕ್ನಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗೆ ದೂರು ನೀಡಲು ಹೂಡಿಕೆದಾರರಿಗೆ ಸೂಚನೆ ನೀಡಲಾಗಿದೆ. ಪ್ರಕರಣ ಸಂಬಂಧ ಈವರೆಗೆ 426.19 ಕೋಟಿ ಆಸ್ತಿ ಜಪ್ತಿ ಮಾಡಿಕೊಳ್ಳಲಾಗಿದೆ. 426.19 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿರುವ ಸಿಐಡಿ ವಂಚನೆಗೊಳಗಾದ ಹಣದ ಮೌಲ್ಯ ಹೆಚ್ಚಿರಬಹುದಾದ ಸಾಧ್ಯತೆ ಇದೆ. ಹೀಗಾಗಿ ತನಿಖಾಧಿಕಾರಿಗಳಿಗೆ ದೂರು ನೀಡಲು ಸೂಚನೆ ನೀಡಲಾಗಿದೆ. ಶಕ್ತಿ ತುಂಬಿದ ಸಮುದಾಯಗಳನ್ನು ಮರೆತವರು ಸಿದ್ದರಾಮಯ್ಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕಟೀಲು, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ಚಳವಳಿ ನಡೆಯಿತು. ಬಳಿಕ ಸಿಎಂ ಆದ ಮೇಲೆ ಅಹಿಂದ ವರ್ಗವನ್ನೇ ಮರೆತರು. ಅಧಿಕಾರಕ್ಕಾಗಿ ಬಂದಾಗ ನಮ್ಮ ಜೊತೆ ನಿಂತವರ ಪರ ಕೆಲಸ ಮಾಡಬೇಕು. ಒಂದು ಕಾಲದಲ್ಲಿ ಬಿಜೆಪಿ ಮೇಲ್ವರ್ಗದ ಪಕ್ಷ ಎಂಬಂತಿತ್ತು. ಆದ್ರೀಗ ಎಲ್ಲ ವರ್ಗದವರು ಪಕ್ಷದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿದರು.
ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆಗೆ ಗ್ರಾಮಸ್ಥರೇ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾಂಬಳಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಚಾರಕ್ಕೆ ತೆರಳಿದ್ದಾಗ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಜಿಲ್ಲೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಸರಿಪಡಿಸುವಂತೆ ಸಂಸದೆಗೆ ತರಾಟೆ ತೆಗೆದುಕೊಂಡ್ರು. ಈ ವೇಳೆ ಶಾಸಕ ಎಂಪಿ ಕುಮಾರಸ್ವಾಮಿಗೂ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡ್ರು. ಈ ವೇಳೆ ಬಿಜೆಪಿ ಮುಖಂಡರು ಗ್ರಾಮಸ್ಥರ ಮಧ್ಯೆ ಜಟಾಪಟಿಯೇ ನಡೆಯಿತು. ಕಾಂಗ್ರೆಸ್ನವರದ್ದು ಗಲಭೆ ಸೃಷ್ಟಿಸುವ ರಾಜಕಾರಣ. ಕಾಂಗ್ರೆಸ್ನವರಿಗೆ ಅಧಿಕಾರದ ದಾಹ ಹೆಚ್ಚಾಗಿದ್ದು, ಅಧಿಕಾರ ಕಳೆದುಕೊಂಡಾಗ ಗಲಭೆ ಸೃಷ್ಟಿಸುತ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕಟೀಲು, ಅಧಿಕಾರ ಉಳಿಸಿಕೊಳ್ಳಲು ಗೂಂಡಾಗಿರಿ ಮಾಡಿದ ನಿದರ್ಶನಗಳು ಕಣ್ಮುಂದೆ ಇದೆ. ಕಾಂಗ್ರೆಸ್ನವರು ಶಾಸಕನ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಪಕ್ಷದಿಂದ ಹೊರಬಂದ ಶಾಸಕನ ಮೇಲೆ ಹಲ್ಲೆ ಯತ್ನ ನಡೆಸಲಾಗಿದ್ದು, ಗೂಂಡಾಗಿರಿ ಮಾಡಿ ಪರಿಷತ್ ಮಾನ ಹರಾಜು ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು. ಸ್ಥಗಿತವಾಗಿದ್ದ ವಿದ್ಯಾಗಮ ಯೋಜನೆಯನ್ನ ಸರ್ಕಾರ ಏಕಾಏಕಿ ಶುರು ಮಾಡ್ತಿರೋದು ಯಾಕೆ? ವಿದ್ಯಾಗಮ ಕ್ಲಾಸ್ನಲ್ಲಿ ಇರುವ ಹೊಸ ಮಾರ್ಗಸೂಚಿಗಳಾದ್ರೂ ಏನು? ದಿನಕ್ಕೆ ಎಷ್ಟು ಬಾರಿ ವಿದ್ಯಾಗಮ ಕ್ಲಾಸಸ್ಗಳು ನಡೆಯಲಿವೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ವಿದ್ಯಾಗಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕು ಕಾಣಿಸಿಕೊಂಡ ಬಳಿಕ ಶಾಲೆಗಳು ಬಂದ್ ಆಗಿದ್ವು. ಬಳಿಕ ಸರ್ಕಾರ ವಿದ್ಯಾಗಮ ಯೋಜನೆ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿತ್ತು. ಆದರೆ ವಿದ್ಯಾಗಮದಿಂದ ಹಲವು ಮಕ್ಕಳು ಮತ್ತು ಶಿಕ್ಷಕರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ ಬಳಿಕ ವಿದ್ಯಾಗಮ ಯೋಜನೆ ಸ್ಥಗಿತಗೊಂಡಿತ್ತು. ಆದ್ರೀಗ ಮತ್ತೆ ಸರ್ಕಾರ ವಿದ್ಯಾಗಮ ಯೋಜನೆ ಆರಂಭಿಸಲು ಸಜ್ಜಾಗಿದೆ. ಸುರಕ್ಷಿತ ಪರಿಷ್ಕೃತ ರೂಪದಲ್ಲಿ ವಿದ್ಯಾಗಮ ಸಕ್ಸಸ್ ಆಗುತ್ತಾ? ಹೊಸ ಗೈಡ್ಲೈನ್ಸ್ನಲ್ಲಿ ಏನಿದೆ ಅನ್ನೋದು ಈಗಿರೋ ಸವಾಲು. ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದರಿಂದಾಗಿ ಮಕ್ಕಳು ಮತ್ತು ಶಿಕ್ಷಕರ ಆರೋಗ್ಯ ಹಿತದೃಷ್ಟಿಯಿಂದಾಗಿ ವಿದ್ಯಾಗಮ ಯೋಜನೆ ಸ್ಥಗಿತಗೊಂಡಿತ್ತು. ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದ ವಿದ್ಯಾಗಮ ಪುನಾರಂಭವಾಗ್ತಿದೆ. ಆಗಸ್ಟ್ 8ರಂದು ಆರಂಭವಾಗಿ ಅಕ್ಟೋಬರ್ 10ರಂದು ಯೋಜನೆ ಸ್ಥಗಿತವಾಗಿತ್ತು. ಇದೀಗ ಸುರಕ್ಷಿತ ಪರಿಷ್ಕೃತ ರೂಪದಲ್ಲಿ ವಿದ್ಯಾಗಮ ಆರಂಭಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಸುರಕ್ಷಿತ ಪರಿಷ್ಕೃತ ರೂಪದ ವಿದ್ಯಾಗಮ ಆರಂಭಿಸಲು ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ಸ್ ಆರಂಭಿಸಿದೆ. ವಿದ್ಯಾಗಮಕ್ಕೆ ಬರಲು ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದ್ದು, ಮಾಸ್ಕ್, ಥರ್ಮಲ್ ಸ್ಕ್ರೀನಿಂಗ್, ದೈಹಿಕ ಅಂತರ ಕಡ್ಡಾಯವಾಗಿರಲಿದೆ. ಜ್ವರ, ಕೆಮ್ಮು, ನೆಗಡಿ, ಕೋವಿಡ್ ಲಕ್ಷಣ ಇರುವವರು ವಿದ್ಯಾಗಮ ತರಗತಿಗಳಿಗೆ ಬರುವಂತಿಲ್ಲ. ಶಾಲೆಯಲ್ಲಿ 15ರಿಂದ 20 ವಿದ್ಯಾರ್ಥಿಗಳ ತಂಡ ರಚಿಸಿ ಪಾಠ ಮಾಡಲಿದ್ದಾರೆ. ಬೆಳಗ್ಗೆ 3 ಮತ್ತು ಮಧ್ಯಾಹ್ನ 3ರಂತೆ 45 ನಿಮಿಷದ ತರಗತಿ ನಡೆಸಲು ತೀರ್ಮಾನಿಸಲಾಗಿದೆ. ಕೊರೋನಾ ಭೀತಿಯಿಂದಾಗಿ ಬಂದಾಗಿರುವ ಶಾಲೆಗಳನ್ನ ಮತ್ತೆ ಪುನಾರಂಭಿಸುವ ಸಲುವಾಗಿ ಸರ್ಕಾರ ಮುಂದಾಗಿದೆಯಾ ಅನ್ನೋ ಅನುಮಾನವೂ ಕಾಡ್ತಿದೆ. ಯಾಕಂದ್ರೆ ಇದು ವಿದ್ಯಾಗಮ ತರಗತಿಯ ಆರಂಭವೋ ಅಥವಾ ಶಾಲೆ ಆರಂಭವೋ ಅನ್ನೋ ಶಂಕೆಯೂ ವ್ಯಕ್ತವಾಗಿದೆ. ವಿದ್ಯಾಗಮದಿಂದ ಆದ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ವಿದ್ಯಾಗಮ ನಿಲ್ಲಿಸಿತ್ತು. ಆದ್ರೀಗ ವಿದ್ಯಾಗಮ ಯಶಸ್ವಿಯಾದಲ್ಲಿ ಶಾಲೆ ಆರಂಭಿಸಲು ನಿರ್ಧರಿಸಿದಂತಿದೆ. ವಿದ್ಯಾಗಮ ಯೋಜನೆ ಆರಂಭಿಸಲು ರಾಜ್ಯ ಸರ್ಕಾರವು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಆನ್ಲೈನ್ ಶಿಕ್ಷಣವಿಲ್ಲದ ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಮುಂದಾಗಿದೆ. ಈ ಮಾರ್ಗಸೂಚಿಯಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಜಾರಿ ಮಾಡಲಾಗಿದೆ. ಆನ್ಲೈನ್ ಕ್ಲಾಸ್ ಇಲ್ಲದವರನ್ನ ಅರ್ಧ ದಿನ ಶಾಲೆಗೆ ಕರೆಯಬಹುದು. ಪ್ರತಿ ಶಾಲೆಯಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯವಾಗಿ ಮಾಡಬೇಕು. ವಿದ್ಯಾರ್ಥಿಗಳು ಮಾಸ್ಕ್, ದೈಹಿಕ ಅಂತರ ಕಾಪಾಡುವುದು ಕಡ್ಡಾಯವಾಗಿದ್ದು, ಎಸ್ಒಪಿ ಪ್ರಕಾರ ಶಾಲೆಯನ್ನ ಸ್ಯಾನಿಟೈಸ್ ಮಾಡುವುದು ಕಡ್ಡಾಯವನ್ನಿಸಲಾಗಿದೆ. ವಿದ್ಯಾಗಮ ಯೋಜನೆಯಲ್ಲಿ ಶಾಲೆಗಳು ಆರಂಭವಾದರೂ ಸಹ ಹಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಮೂಲಕ ಶಾಲೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ವಿದ್ಯಾರ್ಥಿಗಳು ಮನೆಯಿಂದಲೇ ಕುಡಿಯುವ ನೀರು ತರಬೇಕು. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದ್ರೆ ಆರೋಗ್ಯ ಇಲಾಖೆಗೆ ತಿಳಿಸಬೇಕು. ಎಲ್ಲಾ ಶಾಲೆಗಳ ಮೇಲ್ವಿಚಾರಣೆಯನ್ನು ಜಿಲ್ಲಾ ಪಂಚಾಯತ್ ಸಿಇಒ ನೋಡಿಕೊಳ್ಳಬೇಕಾಗುತ್ತೆ. ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಅಧಿಕಾರಿ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಸರ್ಕಾರ ವಿದ್ಯಾಗಮ ಯೋಜನೆಯನ್ನ ಮತ್ತೆ ಆರಂಭಿಸುವುದರ ಹಿಂದೆ ಶಾಲೆ ಆರಂಭಿಸುವ ಪ್ಲಾನ್ ಮಾಡಿದೆಯಾ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಶಾಲೆ ಆರಂಭವಾದರೆ ಪೂರ್ಣ ಪ್ರಮಾಣದ ತರಗತಿಗಳು ನಡೀತಾವ ಅಥವಾ ಅರ್ಧ ದಿನಾನ ಅನ್ನೋ ಸಂದೇಹಗಳು ಇವೆ. ವಠಾರದಲ್ಲಿ ನಡೀತಿದ್ದ ಕ್ಲಾಸ್ಗಳು ಇನ್ನ ಶಾಲಾ ಕೊಠಡಿಗೆ ಶಿಫ್ಟ್ ಆಗ್ತಾವ? ಈ ಬಾರಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆಯುವುದಕ್ಕೆ ಅವಕಾಶ ನೀಡಿದ್ದು, ಶಾಲೆಯ ಕೊಠಡಿಯ ಒಳಗಡೆಯೇ ಪಾಠ ಮಾಡುವುದಕ್ಕೆ ಅವಕಾಶ ನೀಡುವ ಸಾಧ್ಯತೆಯೂ ಇದೆ.
ಶಾಲೆ ಆರಂಭಕ್ಕೆ ಯಾವುದೇ ಧಾವಂತ ಇಲ್ಲ ಅಂತಿದ್ದ ಶಿಕ್ಷಣ ಇಲಾಖೆ ಈಗ ಏಕಾಏಕಿ ಶಾಲೆ ಆರಂಭಿಸುವ ಬಗ್ಗೆ ಪ್ಲಾನ್ ಮಾಡ್ತಿದೆ. ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ರೂ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದು ಸರ್ಕಾರದ ಉದ್ದೇಶವಾಗಿರುವ ಸಾಧ್ಯತೆ ಇದೆ. ಶಿಫ್ಟ್ ಪ್ರಕಾರ ಕ್ಲಾಸ್ ನಡೆಸುವುದರಿಂದ ಎಂದಿನಂತೆ ಕ್ಲಾಸ್ ನಡೆಸಲಾಗುತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಶಾಲೆ ತೆರೆದ್ರೆ ವಿವಾದಕ್ಕೆ ಸಿಲುಕೋ ಸಾಧ್ಯತೆ ಇದೆ. ಹೀಗಾಗಿ ವಿದ್ಯಾಗಮ ಹೆಸರಲ್ಲೇ ಶಾಲೆ ಓಪನ್ ಮಾಡ್ತಿದ್ಯಾ ಅನ್ನೋ ಅನುಮಾನವೂ ಶುರುವಾಗಿದೆ. ಪರಿಷ್ಕೃತ ವಿದ್ಯಾಗಮದ ತರಗತಿಗಳಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ. ಆನ್ಲೈನ್ ಶಿಕ್ಷಣವಿಲ್ಲದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಇನ್ನು ಶಾಲೆ ಓಪನ್ ಇಲ್ಲದಕ್ಕೆ ಶಿಕ್ಷಣ ಸಂಪೂರ್ಣ ಸ್ಥಗಿತವಾದರೆ ಕಲಿಕೆ ನಿಂತು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ತಂತ್ರಜ್ಞಾನ ವ್ಯವಸ್ಥೆ ಇಲ್ಲದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ತಂತ್ರಜ್ಞಾನವಿಲ್ಲದ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಸಹಕಾರಿಯಾಗಿದ್ದು ಅಂದಾಜು 26 ಲಕ್ಷ ವಿದ್ಯಾರ್ಥಿಗಳು ಯೋಜನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ವಿರುದ್ಧ ರಸ್ತೆಗಿಳಿದ ರೈತರಿಗೆ ನ್ಯಾಯ ಒದಗಿಸೋಕೆ ಸುಪ್ರೀಂ ಕೋರ್ಟ್ ಕೊಟ್ಟ ಸಲಹೆಗಳಾದರೂ ಏನು? ಎಲೆಕ್ಷನ್ ಅಖಾಡದಲ್ಲಿ ರಜನಿಕಾಂತ್ ಜೊತೆ ಕೈ ಜೋಡಿಸಲಿದ್ದಾರಾ ಕಮಲ್ ಹಾಸನ್? ಎಲ್ಲ ಜಾತಿಯವರಿಗೂ ಏಕರೂಪ ವಿಚ್ಛೇದನಕ್ಕಾಗಿ ಕಾನೂನು ಜಾರಿಯಾಗುತ್ತಾ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ತಮಿಳುನಾಡಿನಲ್ಲಿ ಬೇರೆ ಬೇರೆ ಪಕ್ಷ ಸ್ಥಾಪಿಸಿ ರಾಜಕೀಯ ರಂಗ ಪ್ರವೇಶಿಸಿರುವ ನಟರಾದ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಮೈತ್ರಿ ಮಾಡಿಕೊಳ್ಳುವ ಸುಳಿವು ನೀಡಿದ್ದಾರೆ. ಅಗತ್ಯ ಬಿದ್ದಲ್ಲಿ ನಾವು ಒಬ್ಬರಿಗೆ ಒಬ್ಬರು ಸಹಾಯ ಮಾಡುತ್ತೇವೆ ಎಂದು ನಟ ಕಮಲ್ ಹಾಸನ್ ಹೇಳಿದ್ದಾರೆ. ಈ ಮೂಲಕ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಪಕ್ಷಗಳ ನಡುವೆ ಮೈತ್ರಿ ನಡೆಯುವ ಸುಳಿವು ನೀಡಿದ್ದಾರೆ. ಆದರೆ ರಜನಿಕಾಂತ್ ಈ ಬಗ್ಗೆ ಇನ್ನೂ ಏನನ್ನೂ ಹೇಳಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಚಳಿಗಾಲದ ಉಷ್ಣಾಂಶ ತೀವ್ರವಾಗಿ ಕುಸಿಯುತ್ತಿದೆ. ಇಂದು ಮುಂಜಾನೆ ಉಷ್ಣಾಂಶ ತೀವ್ರವಾಗಿ ಕುಸಿದಿತ್ತು. ಶ್ರೀನಗರದಲ್ಲಿ -4.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕಾಶ್ಮೀರದಲ್ಲಿ ಈಗಾಗಲೇ ಹಿಮಪಾತವೂ ಆಗ್ತಿದ್ದು ಸ್ಥಳೀಯರು ಬದಲಾದ ಉಷ್ಣಾಂಶದಿಂದ ಕಂಗಾಲಾಗಿದ್ದಾರೆ. ಮಾಡರ್ನಾ ಲಸಿಕೆ 94.1% ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಎಫ್ಡಿಎ ಸರ್ಟಿಫಿಕೇಟ್ ನೀಡಿದೆ. ಅಮೆರಿಕದ ಆಹಾರ ಹಾಗೂ ಔಷಧ ನಿಯಂತ್ರಣ ಘಟಕ ಸರ್ಟಿಫಿಕೇಟ್ ನೀಡಿರುವುದರಿಂದ ಮಾಡರ್ನಾ ಲಸಿಕೆ ತುರ್ತು ಬಳಕೆಗೆ ಮುಂದಿನ ವಾರವೇ ಹೊರಬರುವ ಸಾಧ್ಯತೆ ಇದೆ. ಮುಂದಿನ ವಾರದಿಂದ ಅಮೆರಿಕದಲ್ಲಿ 60 ಲಕ್ಷ ಡೋಸ್ ಲಸಿಕೆ ವಿತರಣೆ ಮಾಡಲು ಸರ್ಕಾರ ಯೋಜನೆ ರೂಪಿಸಿದೆ. ಅಮೆರಿಕದಲ್ಲಿ ಈಗಾಗಲೇ ಫೈಜರ್ ಲಸಿಕೆ ವಿತರಣೆ ಆರಂಭವಾಗಿದೆ. ಎಣ್ಣೆ ವಿಚಾರಕ್ಕೆ ಬಂದ್ರೆ ಗೋವಾದಲ್ಲಿ ಪಾರ್ಟಿ ಮಾಡಿ ಹೆಚ್ಚು ಜನ ಕುಡಿಯುತ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ತೆಲಂಗಾಣ ಮತ್ತು ಬಿಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಸೇವಿಸುತ್ತಾರೆ ಅಂತ ವರದಿಯೊಂದು ಹೇಳಿದೆ. ಇನ್ನು ತಂಬಾಕು ಸೇವನೆ ವಿಚಾರಕ್ಕೆ ಬಂದ್ರೆ ಈಶಾನ್ಯ ರಾಜ್ಯಗಳೇ ಅಗ್ರಸ್ಥಾನದಲ್ಲಿವೆ ಎಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2019-20 ಅಂಕಿಅಂಶಗಳು ತಿಳಿಸಿವೆ. 2015-16 ಸಮೀಕ್ಷೆಯಲ್ಲಿ 15ರಿಂದ 49 ವರ್ಷ ವಯಸ್ಸಿನವರು ಈ ವ್ಯಸನಗಳಿಗೆ ದಾಸರಾಗಿದ್ರು. ಆದರೆ ಇತ್ತೀಚಿನ ಸಮೀಕ್ಷೆಯಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರೂ ಮದ್ಯ ಮತ್ತು ತಂಬಾಕಿನ ಮೊರೆ ಹೋಗ್ತಿದ್ದಾರಂತೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಮತ್ತು ವಿಶ್ವಸಂಸ್ಥೆಯ ಹಿರಿಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಸಿದ್ಧಾರ್ಥ್ ಚಟರ್ಜಿ ಅವರನ್ನು ವಿಶ್ವಸಂಸ್ಥೆಯ ಚೀನಾದ ಸ್ಥಾನಿಕ ಸಂಯೋಜಕರಾಗಿ ನೇಮಿಸಲಾಗಿದೆ. ಸ್ಥಾನಿಕ ಸಂಯೋಜಕರು ಆ ದೇಶದ ಅಭಿವೃದ್ಧಿ ಕಾರ್ಯದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ವಿಶ್ವಸಂಸ್ಥೆಯ ಸ್ಥಾನಿಕ ಸಂಯೋಜಕರ ನೇತೃತ್ವದ ತಂಡವು ದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಸಾಧಿಸುವ ಮೂಲಕ ಕೋವಿಡ್-19 ಪಿಡುಗಿನ ವಿರುದ್ಧ ಹೋರಾಡಲು ಸಹಕರಿಸುತ್ತದೆ. ವಿವಾಹ ವಿಚ್ಛೇದನಕ್ಕೆ ಏಕರೂಪ ಕಾನೂನು ಜಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವಾಲಯ ಮತ್ತು ಕಾನೂನು ಸಚಿವಾಲಯಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ಪಿಐಎಲ್ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ಧರ್ಮ ಜನಾಂಗಕ್ಕೆ ಪ್ರತ್ಯೇಕ ವಿಚ್ಛೇದನ ನೀತಿ ಬೇಡ, ಹೀಗಾಗಿ ಏಕರೂಪ ಕಾನೂನು ಜಾರಿ ಕೋರಿ ಪಿಐಎಲ್ ಸಲ್ಲಿಸಲಾಗಿತ್ತು.